ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಹೈಟೆಕ್ ಹಾರ್ವೆಸ್ಟರ್ ಹಬ್ ಮತ್ತು ಸೆಕೆಂಡರಿ ಕೃಷಿ ಯೋಜನೆಯಡಿ ಯಂತ್ರೋಪಕರಣ ವಿತರಣಾ ಕಾರ್ಯಕ್ರಮಕ್ಕೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಚಾಲನೆ ನೀಡಿದರು. ಈ ವೇಳೆ ಶಾಸಕ ರಮೇಶ್ ಬಾಬು, ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಡಾ ಕುಮಾರ್, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಹೈಟೆಕ್ ಹಾರ್ವೆಸ್ಟ್ ಹಬ್ ಕಂಪನಿ ನಿರ್ದೇಶಕರಾದ ಮನ್ಪ್ರೀತ್ ಸಿಂಗ್, ಮನೋಜ್ ಹಾಗೂ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ 13 ಭತ್ತ ಕಟಾವು ಯಂತ್ರಗಳನ್ನು ವಿತರಿಸಲಾಯಿತು. ಬಳಿಕ ಎನ್ ಚಲುವರಾಯಸ್ವಾಮಿ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ರೈತರಿಗಾಗಿ ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳನ್ನು ವಿತರಿಸಿದೆ. ಪ್ರಸ್ತುತ ಪಾರದರ್ಶಕವಾಗಿ ಸಲಕರಣೆಗಳನ್ನು ನೀಡಲಾಗುತ್ತಿದೆ. ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೃಷಿ ಪ್ರಧಾನ ಜಿಲ್ಲೆಯಾಗಿದೆ. ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಕಬ್ಬು ಕಟಾವು ಸೇರಿದಂತೆ ಹಲವು ಸುಧಾರಿತ ಯಂತ್ರಗಳನ್ನು ಸರ್ಕಾರ ನೀಡುತ್ತಿದೆ ಎಂದರು. ಕೆಲವರಿಗೆ ಮುಂದೆ ಅವಕಾಶ ಇತ್ತು ಅಂತಾರೆ, ಯಾವ್ದಾರ ಒಂದು ಸ್ಯಾಂಕ್ಷನ್ ಮಾಡ್ಕೊಂಡು ಒಂದಷ್ಟು ದುಡ್ಡು ತಗೊಂಡ್ಬಿಡೋದು. ಸೊ ಅದ್ರಲ್ಲಿ ಮಿಷನ್ ತಗತಿರ್ಲಿಲ್ಲ, ಎಕ್ವಿಪ್ಮೆಂಟ್ ತಗತಿರ್ಲಿಲ್ಲ, ಆ ತರನು ಮಾಡ್ತಿದ್ರು ಅಂತ ನನಗೆ ಕಿವಿ ಮೇಲೆ ಬಿದ್ದಿದೆ. ಅದ್ ನಿಜನೋ ಸಣ್ಣೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಅದು. ಆದ್ರೆ ಇವಾಗ ಆ ತರದ್ ಯಾವ್ದು ಮಾಡಂಗಿಲ್ಲ. ನಾವೇನಾದ್ರು ಕೊಟ್ರೆ ಅದು ಎಕ್ವಿಪ್ಮೆಂಟ್ಗೆ ಹೋಗ್ಬೇಕು, ಅದ್ ನಿಮ್ಗೆ ತಲುಪಬೇಕು, ಆಮೇಲೆ ಸಹಾಯಧನ ರಿಲೀಸ್ ಆಗೋದು ನಿಮ್ಮ ಅಕೌಂಟ್ಗೆ ಬರುತ್ತೆ, ಇಲ್ಲ ಇವ್ರ ಅಕೌಂಟ್ಗೆ ಹೋಗುತ್ತೆ. ರಮೇಶ್ ಬಾಬು, ಬಂಡಿಸಿದ್ದೇಗೌಡ, ಜಿಲ್ಲೆಯಲ್ಲಿ 80% ರೈತರು ಕೃಷಿ ಬಿಟ್ಟು ಬೇರೆಡೆಗೆ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಫಲವತ್ತಾದ ಭೂಮಿಯನ್ನು ಕೈಬಿಡದೆ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಎಂದರು. ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲಿ ಟಾರ್ಗೆಟ್ ಇದೆಯೋ ಗೊತ್ತಿಲ್ಲ, ಎಲ್ಲಿ ಸಬ್ಸಿಡಿ ಸಿಗ್ತದೋ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ವರ್ಗದ ಜನಾಂಗಕ್ಕೆ ನೀವು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಆಗ್ಬೋದು, SC ಆಗ್ಬೋದು, ಜನರಲ್ ಆಗ್ಬೋದು, ಎಲ್ಲರಿಗೂ ಯಾವುದೇ ತರದ ಒಂದು ಮೂಲದಿಂದ ನಾವು ಮಾಡ್ತಾ ಇದ್ದೇವೆ. ಬಳಿಕ ಸುದ್ದಿಗಾರರೊಂದಿಗೆ ಎನ್ ಚಲುವರಾಯಸ್ವಾಮಿ, ಕೆಆರ್ಎಸ್ ಅಣೆಕಟ್ಟೆಯಿಂದ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಸಿ ನೀರು ನಿರ್ವಹಣೆಗೆ ಸೂಚಿಸಲಾಗಿದೆ. ಬರಗಾಲದ ಸಂದರ್ಭದಲ್ಲಿ NDRF ನಿಯಮಾವಳಿ ಅನ್ವಯ ಪರಿಹಾರ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ಈ ಕಾವೇರಿ ಡ್ಯಾಮ್ ಇಂದಾನೆ ತಗೋತೀವಿ ಅಚ್ಚುಕಟ್ಟನೆ. ಹಾಗಾಗಿ ಅಲ್ಲೂ ಕುಡಿಯೋ ನೀರಿಗೆ ನಾವು ಯಾವುದೇ ತೊಂದರೆ ಇಲ್ದಂಗೆ ನೋಡ್ಕೊಳ್ತಕ್ಕಂಥದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು, ನಾವು ಎಲ್ಲವೂ ಸಹ ಸೇರಿ ಮೀಟಿಂಗ್ ಮಾಡಿದ್ದೀವಿ. ಅದನ್ನು ಏನು ಮಾಡಬೇಕೋ ಸೂಚನೆಯನ್ನು ಜಿಲ್ಲಾಡಳಿತಕ್ಕೆ, ನೀರಾವರಿ ಇಲಾಖೆಗೆ, ಕೃಷಿ ಇಲಾಖೆ ಕೊಟ್ಟಿದ್ದೀವಿ.